ಆದರೆ ಬಹಳ ಜೋರ್ದಾರಾಗಿ ಚಪ್ಪಾಳೆ ಹೊಡೆದು ಶಿಲ್ಲೆ ಹೊಡೆದು ಜೈಕಾರ ಹಾಕಿದ್ದೀರಿ. ಸುಮ್ಮನಿರಪ್ಪ, ದಯವಿಟ್ಟು ಯೋಚನೆ ಮಾಡಿ, ಸುಮ್ಮನೆ ಮಾತಾಡಬೇಡಿ. ಅವ್ರು ಹೇಳಿದ್ರು ಉದ್ವೇಗದಲ್ಲಿ ತೀರ್ಮಾನ ಅಲ್ಲ, ಸಿದ್ಧಾಂತ ಉಳಿಬೇಕು, ರಾಜಕೀಯ ಮಾಡಬೇಕು. 40 ವರ್ಷದಿಂದ ಒಂದೇ ನಿಮಿಷದಲ್ಲಿ ನಾನು ಚುನಾವಣೆ ನಿಲ್ಲಲ್ಲ ಅಂತ ಪತ್ರ ಬಿಸಾಕೋದಕ್ಕೆ ಕಾರಣ ಈ ಪಕ್ಷ ಕೊಟ್ಟಿದ್ದಂಥ ಸಂಸ್ಕಾರ. ಆದರೆ ಈ ಪಕ್ಷ ಕಾಂಗ್ರೆಸ್ಸಿನ ರೂಪದಲ್ಲಿ ಹೋಗ್ತಾ ಇದೆಯಲ್ಲ ರಾಜ್ಯದಲ್ಲಿ, ಬೇರೆ ರಾಜ್ಯದ ಬಗ್ಗೆ ನಂಗೆ ಗೊತ್ತಿಲ್ಲ, ಇದ್ರ ಬಗ್ಗೆ ಬದಲಾವಣೆ ಆಗಬೇಕು, ಸಿದ್ಧಾಂತ ಬರಬೇಕು. ಒಂದು ಕುಟುಂಬದ ಕೈಯಲ್ಲಿ ಪಕ್ಷ ಇರಬಾರ್ದು, ಹಿಂದುತ್ವಕ್ಕೆ ಅನ್ಯಾಯ ಆಗಬಾರ್ದು, ಇಡೀ ರಾಜ್ಯದ ಕಾರ್ಯಕರ್ತರು ನೋವು ಆಗಬಾರ್ದು, ಈ ದಿಕ್ಕಿನಲ್ಲಿ ತಗೊಳ್ತಾ ಇರೋಂಥ ನಿರ್ಣಯ. ನೀವು ಚಪ್ಪಾಳೆ ಹೊಡೆದಿರಿ ಸರಿ, ನಾನು ನಿಮ್ಗೆ ವಾಪಸ್ ಕೇಳ್ತೇನೆ. ನಾರಾಯಣ ಬಾಲರಾಜು ನರ್ಸರಿ ಕೃಷಿ ಮಾಡಿ ತಿಂಗಳಿಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಈಶ್ವರಪ್ಪ MP ಗೆಲ್ಲಬೇಕು, ಈ ಎಲ್ಲ ವಿಚಾರಗಳು ರಾಜ್ಯದಲ್ಲಿ ದೇಶದಲ್ಲಿ ನಾಯಕರ ಬಗ್ಗೆ ಚರ್ಚೆ ಆಗಬೇಕು ಅನ್ನೋದಾದ್ರೆ ಗೆದ್ರೆ ಮಾತ್ರ ಆಗತ್ತೆ. ಮೋದಿ ವಿರುದ್ಧ ಹೋಗ್ಬಿಟ್ಟ ದೊಡ್ಡ ಮನುಷ್ಯ, ನೀವೆಲ್ಲ ಎಂಕರೇಜ್ ಮಾಡಿದಿರಲ್ಲ, ನಿಮ್ ಚಪ್ಪಾಳೆ ಕೇಕೆ ಬರಲ್ಲ. ಅಲ್ಲಿ ಪಕ್ಷದ ವಿರುದ್ಧ ಹೋದ, ಅನುಭವಿಸ್ಲಿ ಬಿಡು, ನಾನು ಏನು ಬೇಕಾದ್ರೂ ಅನುಭವಿಸಕ್ಕೆ ತಯಾರಿದ್ದೀನಿ ಪಕ್ಷಕ್ಕೋಸ್ಕರ, ಮೋದಿಗೋಸ್ಕರ. ನಾನು ನಿಮಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ಈ ಉತ್ಸಾಹ ಈ ಹಾಲಿಂದ ಒಳಗೆ ಇರಬಾರ್ದು, ಇಲ್ಲಿಂದ ಹೊರಗೋಗ್ಬೇಕು. ಇಡೀ ಕ್ಷೇತ್ರದಿಂದ, ಲೋಕಸಭಾ ಕ್ಷೇತ್ರದಿಂದ ನೂರಾರು ಕಾರ್ಯಕರ್ತರು ಬರ್ತಾ ಇದ್ದಾರೆ ಮನೆಗೆ, ದಿನ 10 ಟೆಲಿಫೋನ್ ಕಾಲ್ಗಳು ಬರ್ತಾ ಇದೆ. ನಿಮ್ಮ ಜೊತೆ ನಾವಿದ್ದೇವೆ, ನೀವು ಹೋರಾಟ ಮಾಡಿ, ಎಲ್ಲ ಜನಾಂಗದ್ದು ಕೂಡ. ನೀವು ನಾಳೆ ಚುನಾವಣೆ ನೋಟಿಫಿಕೇಶನ್ ಘೋಷಣೆ ಆಗುತ್ತೆ, 1-1.5 ತಿಂಗಳು ಆಗ್ಬೋದೇನೋ. ಈ 1.5 ತಿಂಗಳು ನನಗೋಸ್ಕರ ಅಲ್ಲ, ಒಂದು ಕುಟುಂಬದ ಕೈಯಲ್ಲಿ ಹಿಡಿತದಲ್ಲಿ ಕರ್ನಾಟಕ ರಾಜ್ಯ ಬಿಜೆಪಿ ಸಿಕ್ಕಬಾರದು. ಹಿಂದುತ್ವದ ಯುವಕರಿಗೆ, ಕಾರ್ಯಕರ್ತರಿಗೆ ಮತ್ತೆ ಬೆಲೆ ಸಿಗಬೇಕು.